ಇದರ ಬಂಧುಗಳಿಗೆಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೋಡಿಕಲ್ ಶಾಖೆ ಮತ್ತು ಶ್ರೀ ಗಣೇಶೋತ್ಸವ ಸಮಿತಿ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಒಂದು ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾವು ಸೇರಿದ್ದೇವೆ. ನಮ್ಮೊಂದಿಗೆ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂಥ ಕಿರಣ್ ಜೋಗಿ ಅವರಿದ್ದಾರೆ. ಬೇರೆ ಬೇರೆ ಸಂಘಟನೆಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದು ಸಾಮಾಜಿಕ ಧಾರ್ಮಿಕ ನೇತಾರರಾಗಿದ್ದಾರೆ. ಆಮೇಲೆ ಇನ್ನೊಬ್ಬರು ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಮಹಾಬಲ ಚೌಟ ಪಿ, ದುರ್ಗಾ ಫರ್ನಿಚರ್ನ ಮಾಲಕರು ಮತ್ತು ಬೇರೆ ಬೇರೆ ಸಂಘಟನೆಗಳು ತಮ್ಮನ್ನು ತೊಡಗಿಸಿಕೊಂಡು ಜೀರ್ಣೋದ್ಧಾರ, ನಾಗಮಂಡಲ ಇತ್ಯಾದಿ ಕಾರ್ಯಕ್ರಮ ನಡೆಸ್ತಾ ಸಮಾಜ ಉಪಯೋಗಿ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಶ್ರೀ ಮಹಾಬಲ ಚೌಟ ಪಿ ಇವರು ನಮ್ಮ ಸಮಿತಿ ಅಧ್ಯಕ್ಷರು. ಆ ಕಡೆ ಕೊನೆಯಲ್ಲಿದ್ದಾರೆ ಪುಷ್ಪರಾಜ್ ಶೆಟ್ಟರು, ನಮ್ಮ ಉಪಾಧ್ಯಕ್ಷರು. ಅವರು ಕೂಡ ಹಾಗೆ ದೇವಸ್ಥಾನದ ಮತ್ತು ಈ ಸಮಿತಿಯ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಜೋಡಿಸಿಕೊಂಡಿದ್ದಾರೆ. ಅವರ ಎಡಭಾಗದಲ್ಲಿರುವವರು ಸತೀಶ್ ಶೆಟ್ಟಿ, ನಮ್ಮ ಸಮಿತಿಯ ಕಾರ್ಯದರ್ಶಿ ಹಾಗೂ ವಿಶ್ವ ಹಿಂದೂ ಪರಿಷತ್ನಲ್ಲಿ ಜವಾಬ್ದಾರಿಯನ್ನು ಕೊಡುವಂತಿದ್ದಾರೆ. ಇವರು ಬಾಲಕೃಷ್ಣ ಅಂತ ನಮ್ಮ ಸದಸ್ಯರಾಗಿದ್ದಾರೆ. ನಾನು ರವಿ ಅರಿವರಾಯ ವರ್ಕಾಡಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿದ್ದೇನೆ. ನಮ್ಮ ಉಪಾಧ್ಯಕ್ಷರಾದ ಮನೋಜ್ ಕುಮಾರ್ ಕೋಡಿಕಲ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮನಾಪ ಸದಸ್ಯರು ಮತ್ತು ನಮ್ಮ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಅನೇಕ ವರ್ಷಗಳಿಂದ ದುಡಿತಾ ಇದ್ದಾರೆ. ಹಾಗೆ ನಮ್ಮ ಗಣೇಶೋತ್ಸವ ಕೋಡಿಕಲ್ನಲ್ಲಿ ವಿಶೇಷವಾಗಿ 15 ವರ್ಷಗಳನ್ನು ಪೂರೈಸಿ 16ನೇ ವರ್ಷದಲ್ಲಿ ಸಮಾಜ ಉಪಯೋಗಿ ಕೆಲಸಗಳು, ರಕ್ತದಾನ ಶಿಬಿರ ಇರಬಹುದು, ಅಶಕ್ತ ಕುಟುಂಬಕ್ಕೆ ಸಹಾಯಗಳಿರ್ಬೋದು, ಅಥವಾ ತುರ್ತಾಗಿ ರಕ್ತಗಳು ಬೇಕಾದಾಗ ಮತ್ತೊಮ್ಮೆ ರಕ್ತಗಳನ್ನು ನೀಡುವಂಥ ಕೆಲಸ. ಆಮೇಲೆ ಕುಟುಂಬದ ರಾಜರಾಜೇಶ್ವರಿ ಅಮ್ಮನವರ ಮೆರವಣಿಗೆ ಬರುವಾಗ ಅಲ್ಲಿಯೂ ಕೋಡಿಕಲ್ ಕಟ್ಟೆಯಲ್ಲಿ ವ್ಯವಸ್ಥೆ ಮಾಡುತ್ತೇವೆ. ಶನಿ ಪೂಜೆ ಇತ್ಯಾದಿ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾಗಣಪತಿ ದೇವಸ್ಥಾನದಲ್ಲಿ ಭಜನಾ ಮಂದಿರದಲ್ಲಿ ಶತದಿನೋತ್ಸವದ ಕಾರ್ಯಕ್ರಮ ಆಚರಿಸ್ತಾ ಇದ್ದಾರೆ. 100 ವರ್ಷಗಳ ಇತಿಹಾಸವುಳ್ಳ ಅಲ್ಲಿ ಕೂಡ ನಮ್ಮ ಸ್ವಯಂ ಸೇವಕರು ನಿತ್ಯ ಹೋಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಹೀಗೆ ಸಮಾಜದಲ್ಲಿ ಎಲ್ಲೆಲ್ಲ ಅಪೇಕ್ಷೆ ಉಂಟು ಅಲ್ಲೆಲ್ಲ ತ್ವರಿತವಾಗಿ ನಾವು ಸಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಎನ್ನುವ ಒಂದು ಹಿನ್ನೆಲೆಯೊಂದಿಗೆ ಈ 3 ದಿವಸಗಳಲ್ಲಿ ನಡೆಯುವ ಕಾರ್ಯಕ್ರಮ ಮತ್ತು ನಡೆದ ಭಾನುವಾರ ಕೋಡಿಕಲ್ ಶಾಲೆಯಲ್ಲಿ ನಡೆಯಲಿಕ್ಕಿರುವಂಥ ಆಟೋಟ ಸ್ಪರ್ಧೆಗಳ ಬಗ್ಗೆ ತಿಳಿಸಲಿಕ್ಕಾಗಿ ನಾನು ಕರೆದಿದ್ದೇವೆ. ಈಗ ತುರ್ತಾಗಿ ಮಾಡಿರುವ ಉದ್ದೇಶ ಅಷ್ಟೇ, ಸ್ಪೋರ್ಟ್ಸ್ ಬಗ್ಗೆ ಕೂಡ ನಿಮ್ಮ ಪತ್ರಿಕೆಗಳಲ್ಲಿ ಬರಬೇಕು, ವಿವರ ಕೊಡಬೇಕು ಅನ್ನೋ ದೃಷ್ಟಿಗಾಗಿ ನಾವು ಹಾಗೆ ಇವತ್ತು ಪತ್ರಿಕಾಗೋಷ್ಠಿಗೆ ಕರೆದಿದ್ದೇವೆ. ಇನ್ನೊಂದು ವಿಶೇಷ ವಿಷಯ ಅಂದರೆ ವಿಶ್ವ ಹಿಂದೂ ಪರಿಷತ್ತಿಗೆ ಪ್ರಾರಂಭ ಆಗಿ 60 ವರ್ಷ ಪೂರ್ತಿಯಾಗಿದೆ. ಷಷ್ಠಿ ಪೂರ್ತಿ ಸಂಭ್ರಮದ ಕಾರ್ಯಕ್ರಮಗಳು ಬೇರೆ ಬೇರೆ ಪ್ರಖಂಡಗಳಲ್ಲಿ ನಡೀತಾ ಇದೆ. ಹಾಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಪ್ರಖಂಡ ನಾಳೆ ಅಶೋಕ್ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ಭವ್ಯವಾದ ಮೆರವಣಿಗೆ ಮತ್ತು ದೊಡ್ಡ ಸಮಾವೇಶ ಆಗಲಿಕ್ಕಿದೆ. ಹೀಗೆ ನಗರದ ಬೇರೆ ಬೇರೆ ಕಡೆಯಲ್ಲಿ 16 ಕಡೆಯಲ್ಲಿ ಯೋಜನೆ ಆಗಿದೆ. ನಾಳೆ ಸಂಜೆ ಕೂಡ ಅಲ್ಲಿ ಅಶೋಕನಗರದಲ್ಲಿ ಕಾರ್ಯಕ್ರಮ ನಡೀತದೆ ಅಂತ ಆ ಕಾರ್ಯಕ್ರಮ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. 1ನೇ ತಾರೀಕಿಗೆ ಮಕ್ಕಳಿಗೋಸ್ಕರವಾಗಿ ವಿಶೇಷವಾದಂಥ ಸ್ಪರ್ಧೆಗಳು ಬಹಳ ವರ್ಷಗಳಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಆರಂಭದ ಕಾಲದಿಂದಲೂ ಅದೇ ನಡೆದಿದೆ. ಪ್ರಥಮ ವರ್ಷ 1 ದಿವಸ ಮಾತ್ರ ನಾವು ಗಣೇಶೋತ್ಸವವನ್ನು ಇಟ್ಟೆವು. ಆಗ ತುಂಬ ಜನ ಭಕ್ತರಿಗೆ ಆ ದಿವಸವೇ ಅವರ ಮನೆಯಲ್ಲಿ ಕಾರ್ಯಕ್ರಮ ಇರುವುದರಿಂದ ಉಳಿದ ಸಂದರ್ಭದಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಅದನ್ನು ಮರು ವರ್ಷದಿಂದಲೇ 3 ದಿವಸಗಳ ಕಾಲ ನಡೆಸಿಕೊಂಡು ಬಂದಿದೆ. ಮತ್ತೆ ಕೊರೋನಾದ 1 ವರ್ಷದಲ್ಲಿ ಕೂಡ ನಾವು ನಿಲ್ಲಿಸಲಿಲ್ಲ. ಆ ದಿವಸ 1 ದಿವಸದಲ್ಲಿ ಭವ್ಯವಾದ ಮೆರವಣಿಗೆ ಎಲ್ಲ ಹೆಚ್ಚಿಲ್ಲದೆ ಸಣ್ಣ ಒಂದು ಸರ್ಕಾರದ ಕಾನೂನುಗಳಿಗೆ ಅನುಸಾರವಾಗಿ ಮಾಡಿ ಮುಗಿಸಿದ್ದೇವೆ. ಹಾಗಾಗಿ ನಿರಂತರವಾಗಿ 15 ವರ್ಷವನ್ನು ಪೂರೈಸಿ ಈಗ 16 ವರ್ಷಕ್ಕೆ ಕಾಲಿರಿಸಿದ್ದೇವೆ. ಕ್ರೀಡೋತ್ಸವ ಪೂರ್ತಿ ದಿವಸ ಕೋಡಿಕಲ್ ಶಾಲೆ ನಡೀತದೆ. ಅವತ್ತು ಕೂಡ ರಕ್ತದಾನ ನಡೀಲಿಕ್ಕಿದೆ. ಸುಮಾರು 100ಕ್ಕೂ ಹೆಚ್ಚು ಸದಸ್ಯರು ನಮ್ಮ ಕಾರ್ಯಕರ್ತರು ರಕ್ತದಾನವನ್ನು ಮಾಡಲಿಕ್ಕಿದ್ದಾರೆ. ಅದನ್ನು ಬೇರೆ ನಗರದ ಬೇರೆ ಬೇರೆ ಆಸ್ಪತ್ರೆಗಳಿಗೆ ನಾವು ಕೊಲಾಬರೇಷನ್ ಮಾಡಿಕೊಂಡು ಅದನ್ನು ಅಲ್ಲಿ ರಕ್ತದಾನ ಶಿಬಿರದಲ್ಲಿ ಪಡೆದಂಥ ರಕ್ತವನ್ನು ಸಂಗ್ರಹಿಸಿ ಇಟ್ಟಿದ್ದೇವೆ. ತುರ್ತು ಬೇಕಾದಾಗ ಕಾರ್ಯಕರ್ತರಿಗೆ ಕೊಡುವಂಥ ಕೆಲಸ ಕೂಡ ನಡೀತಾ ಇದೆ. ಆ ದಿವಸ ಪೂರ್ತಿ ಮಕ್ಕಳಿಗೆ ಚಿತ್ರ ಬಿಡಿಸುವ ಸ್ಪರ್ಧೆ, ಗಣೇಶ ಸ್ಪರ್ಧೆ ಮತ್ತು ಗಣೇಶನಿಗೆ ಸಂಬಂಧಪಟ್ಟಂಥ ಚಿತ್ರ ಹೂ ಬಿಡಿಸುವ ಕಾರ್ಯಕ್ರಮ ಮತ್ತು ದೇಶಭಕ್ತಿ ಗೀತೆಗಳದ್ದು ಇದರಲ್ಲೆಲ್ಲ ಚರ್ಚೆ ಮತ್ತು ಹಾಡುಗಳು, ಜಾನಪದ ಹಾಡಿದೆ, ಭಕ್ತಿಗೀತೆ ಇದೆ, ಸುಗಮ ಸಂಗೀತ ಇದೆ. ಇದು ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ಬೇರೆ ಸಮಾನ ಮನಸ್ಕರು ನಾವು ಸೇರಿಕೊಂಡು ಈ ಬಯಲು ರಂಗಮಂದಿರದಲ್ಲಿ ಒಂದು ಗಣೇಶನನ್ನು ಸ್ಥಾಪಿಸುವ ಉದ್ದೇಶದಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಈ ಗಣೇಶನನ್ನು ಸ್ಥಾಪಿಸಿದ್ದೇವೆ. ಆದರೆ ಮೊದಲ ಸಲದಲ್ಲಿ ನಮಗೆ ಇದು ಯಶಸ್ವಿ ಆಗ್ತದೆ ಅಂತೇಳಿ ಗೊತ್ತಿರಲಿಲ್ಲ. ಆದರೂ ಆ ಗಣೇಶನ ಮಹಿಮೆಯಿಂದ ವರ್ಷ ಪ್ರತಿ ಬಹಳಷ್ಟು ಒಂದು ವಿಜೃಂಭಣೆಯಿಂದ ಇದು ಸಾಗುತ್ತಾ ಬಂದು ಭಕ್ತರ ಆಶೋತ್ತರಗಳನ್ನು ಈಡೇರಿಸುವಂಥ ಈ ಒಂದು ಕಾರ್ಯ ಈ ಗಣಪತಿಯಿಂದ ಆಗಿದೆ.
ಈ ಗಣೇಶೋತ್ಸವವನ್ನು ನಾವು ಈ ಸಲ ಸೆಪ್ಟೆಂಬರ್ ತಿಂಗಳ 7 ಶನಿವಾರದಿಂದ 9/9/2024 ಸೋಮವಾರದವರೆಗೆ ನಡೆಸಲು ನಾವು ನಿರ್ಧರಿಸಿದ್ದೇವೆ. ವಿಶ್ವಕುಮಾರ್ ಜೋಯಿಸರ ಪೌರೋಹಿತ್ಯದಲ್ಲಿ 7ರ ಬೆಳಿಗ್ಗೆ ಗಣೇಶನನ್ನು ಸ್ಥಾಪಿಸಿ 9ರ ಸಾಯಂಕಾಲ ವೈಭವದ ಶೋಭಾಯಾತ್ರೆಯಲ್ಲಿ ಸಾಗಿ ಫಲ್ಗುನಿ ನದಿಯಲ್ಲಿ ಜಲಸಂಪನ್ನಗೊಳಿಸಲಾಗುವುದು. ಕೋಡಿಕಲ್ ಶ್ರೀ ಗಣೇಶೋತ್ಸವ ಎಂದೇ ಖ್ಯಾತಿಯಾದ ಈ ಒಂದು ಸಂಭ್ರಮದಲ್ಲಿ 3 ದಿನಗಳ ವಿಶೇಷ ಸೇವೆಗಳೊಂದಿಗೆ ವಿಶೇಷ ಧಾರ್ಮಿಕ ಪ್ರಕ್ರಿಯೆಗಳು ಜರಗಲಿವೆ. ಈ ಪ್ರಯುಕ್ತ ತಾರೀಕು 1/9/2024 ರವಿವಾರ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ದೈಹಿಕ ಹಾಗೂ ಬೌದ್ಧಿಕ ಶ್ರದ್ಧೆಗಳನ್ನು ಕೋಡಿಕಲ್ ಸರ್ಕಾರಿ ಶಾಲೆಯಲ್ಲಿ ಆಯೋಜಿಸಲಾಗುತ್ತದೆ. ಪ್ರಶಸ್ತಿಗಳನ್ನು ಗಣೇಶ ಮಂಟಪದಲ್ಲಿ ನೀಡಲಾಗುತ್ತದೆ. ಢಾಕಾ ಜಿಲ್ಲೆಯ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಸಹಿತ ಸಾರ್ವಜನಿಕರು ಭಾಗವಹಿಸಲಿರುವರು. ಗಣ್ಯರು ಈ ಕ್ರೀಡೋತ್ಸವವನ್ನು ಉದ್ಘಾಟಿಸಲಿದ್ದಾರೆ.